ಒಲವು ಮೂಡದಿರಲು ಮನವು ಅರಳದು. ಅಧ್ಯಾಯ 18. ಅವಳನ್ನೇ ಒಂದ್ಸರ್ತಿ ಬೆರಗುಗಣ್ಣಿಂದ ನೋಡ್ದ. ಇದೊಂದೇ ಕಾರಣಕ್ಕೆ ಅವನು ಸುಮಾರು 2 ಗಂಟೆಗಳಿಂದ ತಲೆ ಕೆಡಿಸ್ಕೊಂಡು ಕೂತಿದ್ದ. ನಮ್ಮ ಕಂಪನಿ CAಗೆ ಕೇಳಬೇಕು ಅಂದರೆ ನಾಳೆವರೆಗೂ ಕಾಯಲೇಬೇಕಿತ್ತು ಅಂತ ಅದನ್ನು ಸೈಡಿಗೆತ್ತಿಟ್ಟು ಬೇರೆ ಕೆಲಸಗಳತ್ತ ಗಮನ ಹರಿಸಿದ್ದ. ಆದರೆ ಆ ಪೇಪರನ್ನು ನೋಡಿ ಕೇವಲ ನಿಮಿಷಗಳಲ್ಲಿ ಇದನ್ನು ಬಗೆಹರಿಸಿದ ಅದಿತಿಯ ಕಡೆಗೆ ಹೆಮ್ಮೆಯಿಂದ ನೋಡಿ ಕಣ್ಣರಳಿಸಿದ ವಸಿಷ್ಠ. ಮುಂದೆ ಅವಳನ್ನೇ ನೋಡ್ತಾ ಇದ್ದ ವಸಿಷ್ಠ, ನಿನ್ಗಿದೆಲ್ಲ ಹೇಗೆ ಗೊತ್ತು ಅಂತ ಕೇಳ್ದ. ಸರ್, ನಾನು BCom ಮುಗಿಸಿದ್ದೀನಿ ಅಂತ ಹೇಳಿದ್ಲು. ಅವಳ ಧ್ವನಿಯಲ್ಲಿ ಯಾವುದೇ ರೀತಿಯ ಏರಿಳಿತ ಇರಲಿಲ್ಲ. ಅವಳನ್ನೇ ಆಶ್ಚರ್ಯದಿಂದ ನೋಡ್ದ. ಅಡುಗೆಯನ್ನು ಚೆನ್ನಾಗಿ ಮಾಡ್ತಾ ಇದ್ದೋಳಾಗಿದ್ದರಿಂದ ಇವಳು ಓದಿಲ್ಲ, 8ನೇ ಕ್ಲಾಸೋ ಇಲ್ಲ 9ನೇ ಕ್ಲಾಸ್ ಮಾತ್ರನೇ ಓದಿರ್ತಾಳೆ, ಅಥವಾ 10ನೇ ಕ್ಲಾಸ್ ಓದಿ ಫೇಲಾಗಿ ಮನೆಯಲ್ಲಿತ್ಕೊಂಡು ಅಡುಗೆ ಮಾಡೋದನ್ನು ಕಲ್ತಿದ್ದಾಳೆ ಅಂತ ಅಂದ್ಕೊಂಡಿದ್ದ. ಆದರೆ ಅವನ ಯೋಚನೆಯನ್ನು ತಲೆ ಕೆಳಗೆ ಮಾಡಿತ್ತು ಅದಿತಿ. ಅವಳನ್ನೇ ಇನ್ನೂ ಬೆರಗುಗಣ್ಣಿಂದ ನೋಡ್ತಾ ಇದ್ದ ವಸಿಷ್ಠ. ಸರ್ ಅಂತ ಕರೆದಾಗ ವಾಸ್ತವಕ್ಕೆ ಬಂದೋನು ಏನೋ ಯೋಚನೆ ಮಾಡ್ದೋನಂತೆ ಎಸ್ ಅಂತ ಹೇಳ್ದವನು ಸುಮ್ಮನಾದ. ಆದರೆ ಅದನ್ನು ಅವಳ ಮುಂದೆ ಹೇಳಲಿಲ್ಲ. ಸರಿ, ನೀನು ಊಟ ಮಾಡಿದ್ಯಾ ಅಂತ ತುಂಬ ಮೃದುವಾಗಿ ಕೇಳ್ದ ವಸಿಷ್ಠ. ಅವನ ಮಾತಿಗೆ ಅವಳ ಹೃದಯ ಮತ್ತೊಮ್ಮೆ 100ರ ಗಡಿ ದಾಟ್ತಾ ಇತ್ತು. ಇಲ್ಲ ಅಂತ ತಲೆ ಬಗ್ಗಿಸಿ ತಲೆ ಅಲ್ಲಾಡಿಸಿದ್ಲು. ಸರಿ, ಬಾ ಮೊದಲು ಊಟ ಮಾಡು ಅಂತ ಅವಳ ಕೈ ಹಿಡಿದು ಡೈನಿಂಗ್ ಟೇಬಲ್ ಮೇಲೆ ಕೂರಿಸ್ದ. ಅವಳಿಗೆ ಅವನೇ ಊಟ ಬಡಿಸ್ದ. ಅವನು ಮಾಡೋ ಕೆಲಸವನ್ನೇ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಾ ಉಳಿದು ಬಿಟ್ಲು ಅದಿತಿ. ಅವನ ಈ ಪರಿಯ ಕಾಳಜಿಯನ್ನು ಅವಳು ಎಂದಿಗೂ ಕಂಡಿದ್ದೇ ಇಲ್ಲ. ಇವರಿಗೆ ಇಂತಹ ಒಂದು ಮುಖ ಇದೆ ಅಂತ ತಿಳಿದಿದ್ದೇ ನಿನ್ನೆಯಿಂದ. ಸರ್, ಪರವಾಗಿಲ್ಲ, ನಾನು ಅಡುಗೆ ಮನೆಯಲ್ಲೇ ಕೂತ್ಕೊಂಡು ಊಟ ಮಾಡ್ತೀನಿ ಅಂತ ತಟ್ಟೆಯನ್ನು ತಗೊಂಡು ಮೇಲೆದ್ದವಳನ್ನು ಮತ್ತೆ ಕೈ ಹಿಡಿದು ಕೂರಿಸ್ದ ವಸಿಷ್ಠ. ಯಾಕೆ, ಇಲ್ಲೇ ಕೂತ್ಕೊಂಡು ತಿಂದರೆ ಡೈನಿಂಗ್ ಟೇಬಲ್ ಏನು ಮುರಿದು ಹೋಗುತ್ತಾ ಅಂತ ಕೇಳ್ದ. ವಿಧಿ ಇಲ್ಲದೆ ಕೂತು ಅಲ್ಲೇ ಊಟ ಮಾಡಿದ್ಲು ಅದಿತಿ. ಮೌನವಾಗಿ ಅವನು ಬಡಿಸಿದ ಅಷ್ಟೂ ಊಟವನ್ನು ಮುಗಿಸಿದ್ಲು. ಯಾಕಂದರೆ ಅವನು ಮೊದಲೇ ಹೆಚ್ಚಾಗಿ ಬಡಿಸಿದ್ದ. ಆದರೆ ಊಟ ಬಿಡುವಂತೆಯೂ ಇರಲಿಲ್ಲ. ಕಷ್ಟಪಟ್ಟು ಹೇಗೋ ಊಟ ಮಾಡಿ ಮುಗಿಸಿದ್ಲು. ಅವಳು ಅಡುಗೆ ಮನೆಗೆ ಹೋಗಿ ಅಡುಗೆ ಮನೆಯನ್ನು ಕ್ಲೀನ್ ಮಾಡುತ್ತಾ ಎಲ್ಲ ಪಾತ್ರೆಗಳನ್ನು ಬೆಳಗಿದ್ಲು. ಅವಳು ಅಡುಗೆ ಮನೆ ಕೆಲಸ ಮುಗಿಯೋವರೆಗೂ ವಸಿಷ್ಠ ಹಾಲಲ್ಲಿ ಸೋಫಾ ಮೇಲೆ ಕೂತ್ಕೊಂಡು TV ನೋಡ್ತಾ ಇದ್ದ. ಅದಿತಿ ಅಡುಗೆ ಮನೆ ಕೆಲಸಗಳನ್ನೆಲ್ಲ ಮುಗಿಸಿ ಗಾರ್ಡನ್ನಲ್ಲಿ ಸ್ವಲ್ಪ ಹೊತ್ತು ಕೂರೋಣ ಅಂತ ಅಂದ್ಕೊಂಡು ಹೊರಗಡೆ ಹೋಗ್ತಾ ಇದ್ದೋಳು ಹಾಲ್ನಲ್ಲಿ ಕೂತಿದ್ದ ವಸಿಷ್ಠನನ್ನು ನೋಡಿದ್ಲು. ಮತ್ತೇನಾದರೂ ಬೇಕೇನೋ ಅಂತ ಅಂದ್ಕೊಂಡು, ಸರ್, ಮತ್ತೇನಾದರೂ ಬೇಕಿತ್ತಾ ಅಂತ ಮೃದುವಾಗಿ ಕೇಳಿದ್ಲು. ಬೇಡ ಅಂತಂದ. ಸರ್, ನನ್ನೆಲ್ಲ ಕೆಲಸ ಆಯಿತು, ನಾನು ಸ್ವಲ್ಪ ಹೊತ್ತು ಗಾರ್ಡನ್ನಲ್ಲಿ ಹೋಗಿ ಬರ್ತೀನಿ ಅಂತ ಹೇಳಿದ್ಲು. ಆದರೆ ಅದೇಕೋ ಅವಳನ್ನು ತನ್ನ ಕಣ್ಣಳತೆ ದೂರದಿಂದ ಕಳುಹಿಸೋಕೆ ಅವನ ಮನಸ್ಸು ಒಪ್ತಾ ಇರಲಿಲ್ಲ. ಬೇಡ ಅದಿತಿ, ಬಾಯಿಲ್ಲಿ ಅಂತ ಹೇಳ್ದವನು ಅವಳ ಕೈಯನ್ನು ಹಿಡ್ಕೊಂಡು ತನ್ನ ರೂಮಿಗೆ ಕರ್ಕೊಂಡು ಹೋದ. ಅವಳು ಕಣ್ಣನ್ನು ಗೋಲಿ ಗಾತ್ರ ಮಾಡಿ ಅವನ ಹಿಂದೆ ಗೊಂಬೆಯಂತೆ ಹೆಜ್ಜೆ ಹಾಕೋದನ್ನು ಬಿಟ್ಟರೆ ಬೇರೆ ಆಯ್ಕೆ ಇರಲಿಲ್ಲ ಅವಳಿಗೆ. ಎಷ್ಟೇ ಆಗಲಿ ಮನಸ್ಸು ಅವನನ್ನು ಅದಾಗಲೇ ಗಂಡ ಅಂತ ಒಪ್ಪಿತ್ತು. ಅವನು ಏನೇ ತಪ್ಪು ಮಾಡಿದ್ರೂ ಅದನ್ನು ಮರೆಸುವ ಶಕ್ತಿ ಅವನ ಮೃದು ಮಾತಿಗೆ ಇತ್ತು. ಅವಳನ್ನು ಬೆಡ್ ಮೇಲೆ ಕೂರಿಸ್ದೋನು ಅವಳ ಪಕ್ಕವೇ ತಾನು ಕೂತ್ಕೊಂಡು, ಅದಿತಿ, ತಗೋ ಈ ಫೈಲ್, ಇದರಲ್ಲಿ ಪೂರಾ ಬರೀ ಅಕೌಂಟ್ಸ್ ಬಗ್ಗೆನೇ ಇದೆ, ಇದನ್ನು ನನಗೆ ಕರೆಕ್ಷನ್ ಮಾಡಿ ಕೊಡ್ತೀಯಾ ಅಂತ ಕೇಳ್ದ. ಅವಳು ಕೂಡ ಮರು ಮಾತಾಡದೆ ಆ ಫೈಲನ್ನು ತಗೊಂಡು ಎದ್ಲು. ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಕೇಳ್ದ. ಸರ್, ಸೋಫಾ ಮೇಲೆ ಕೂತ್ಕೊಂಡು ನಾನಿದನ್ನು ಕರೆಕ್ಷನ್ ಮಾಡಿ ಕೊಡ್ಲಾ ಅಂತ ಕೇಳಿದವಳ ಮನಸ್ಸಿಗೆ ಅಂದು ಅವನು ತನ್ನ ಬೆಡ್ ಮೇಲೆ ಮಲಗುವ ಯೋಗ್ಯತೆ ಕೂಡ ನಿನಗಿಲ್ಲ, ನನ್ನ ರೂಮಲ್ಲಿರೋ ಯೋಗ್ಯತೆ ಕೂಡ ನಿನಗಿಲ್ಲ ಅಂತ ಹೇಳಿದ್ದು ಮನಸ್ಸಿಗೆ ಚೆನ್ನಾಗಿ ನಾಟಿತ್ತು. ಹಾಗಾಗಿ ಅವನಿಂದ ಮತ್ತೊಮ್ಮೆ ಅಂತಹ ಮಾತುಗಳನ್ನು ಕೇಳಿಸ್ಕೊಳ್ಳೋಕೆ ಅವಳ ಮನಸ್ಸು ಸಿದ್ಧ ಇರಲಿಲ್ಲ. ಇಲ್ಲೇ ಬೆಡ್ ಮೇಲೆ ಕೂತ್ಕೋ ಅದಿತಿ, ನಾನು ಕೆಲಸ ಮಾಡ್ತಾ ಇರ್ತೀನಿ, ನಿನಗೆ ಏನಾದರೂ ಡೌಟ್ ಇದ್ದರೆ ಅಥವಾ ಹೇಳೋದಕ್ಕೆ ಕೇಳೋದಕ್ಕೆ ಇಲ್ಲೇ ಕೂತ್ಕೊಂಡ್ರೆ ಒಳ್ಳೇದಲ್ವಾ ಅಂತ ಹೇಳ್ದ ವಸಿಷ್ಠ. ಅವನಿಗೆ ಅಂದು ತಾನಾಡಿದ ಮಾತುಗಳು ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಅವಳಿಗಂತೂ ಅವನಾಡಿದ ಪ್ರತಿ ಮಾತು ನೆನಪಿತ್ತು.
ಹಾಗಾಗಿ ಅವನಿಂದ ಮತ್ತೊಮ್ಮೆ ಅನಿಷ್ಠ ಅಂತ ಅನ್ನಿಸ್ಕೊಳ್ಳೋ ಬದಲು ದೂರದಲ್ಲಿದ್ಕೊಂಡೇ ಪ್ರೀತಿ ಮಾಡಬೇಕು ಅಂತ ನಿರ್ಧರಿಸಿದ್ಲು. ಆದ್ದರಿಂದ ಅವಳು ಸೋಫಾ ಹತ್ರನೇ ಹೋಗಿ ಕೂರಬೇಕು ಅಂತ ಅಂದ್ಕೊಂಡ್ಳು. ಇಟ್ಸ್ ಓಕೆ ಸರ್, ನಾನು ಸೋಫಾ ಮೇಲೆ ಹೋಗಿ ಕೂತ್ಕೋತೀನಿ ಅಂತ 2 ಹೆಜ್ಜೆ ಮುಂದೆ ಇಟ್ಟವಳ ಕೈಯನ್ನು ಹಿಡಿದು ತನ್ನ ಹತ್ರ ಎಳ್ಕೊಂಡ. ಮೈ ಸಡಿಲ ಬಿಟ್ಟಿದ್ರಿಂದ ಅದಿತಿ ಅವರ ಮೇಲೆ ಬಿದ್ಲು. ಇಬ್ಬರ ಕಣ್ಣುಗಳು ಬೆರೆತವು. ಬಿಸಿ ಉಸಿರು ಇಬ್ಬರಿಗೂ ತಾಗುವಷ್ಟು ಸನಿಹದಲ್ಲಿ ಇದ್ರು. ಅವಳ ಒಂದು ಕೈ ಅವನ ಕೊರಳನ್ನು ಸುತ್ತಿದ್ರೆ ಮತ್ತೊಂದು ಕೈ ಅವನ ಎದೆ ಮೇಲಿತ್ತು. ಅವನ ಕೈ ಅವಳ ಬಳ್ಳಿಯಂತಹ ನಡುವನ್ನು ಸುತ್ತಿತ್ತು. ಅವಳ ಬಳ್ಳಿಯಂತಹ ನಡು ಅವನನ್ನು ಆಕರ್ಷಿಸಿದ್ದಂತೂ ಸುಳ್ಳಲ್ಲ. ಕಣ್ಣು ಮುಚ್ಚಿ ಅವನ ಸ್ಪರ್ಶವನ್ನು ಅನುಭವಿಸ್ತಾ ಇದ್ಲು ಅದಿತಿ. ಅವಳ ಅಂದವಾದ ಮುಖ ನೋಡಿದವನು ತನ್ನನ್ನೇ ತಾನು ಮೈಮರೆತು ಅವಳನ್ನು ತನ್ನ ಸನಿಹಕ್ಕೆ ಮತ್ತಷ್ಟು ಎಳ್ಕೊಂಡ. ಅದರತುದ್ದ ಅವಳ ಗುಲಾಬಿ ಬಣ್ಣದ ಪುಟ್ಟ ತುಟಿಗಳು ಅವನನ್ನು ಅತಿಯಾಗಿ ಹೆಚ್ಚು ಕಾಡ್ತು. ನಿಧಾನವಾಗಿ ಅವಳ ತುಟಿ ಹತ್ರ ತನ್ನ ತುಟಿಗಳನ್ನು ತಂದ. ಇನ್ನೇನು ಅವಳಿಗೆ ಮುತ್ತು ಕೊಡಬೇಕು ಅನ್ನೋ ಅಷ್ಟರಲ್ಲಿ ವಸಿಷ್ಠನ ಮೊಬೈಲ್ ರಿಂಗ್ ಆಯಿತು. ಇಬ್ಬರು ವಾಸ್ತವಕ್ಕೆ ಬಂದರು. ಅದಿತಿ ಕೂಡ ಬಡಬಡಾಯಿಸಿ ಎದ್ದು ಸೋಫಾ ಹತ್ರ ಓಡ್ ಹೋದ್ಲು. ಫೈಲ್ ತಗೊಂಡು ಕೂತ್ಕೊಂಡ್ಳು. ವಸಿಷ್ಠ ಮೊಬೈಲ್ ಹಿಡ್ಕೊಂಡು ಬಾಲ್ಕನಿಗೆ ಹೋದ. ಇತ್ತ ಸೋಫಾ ಮೇಲೆ ಕೂತಿದ್ದ ಅದಿತಿ ತನ್ನ ಎದೆ ಮೇಲೆ ಕೈ ಇಟ್ಕೊಂಡು ಜೋರಾದ ಉಸಿರನ್ನು ಬಿಡುತ್ತಾ ತನ್ನ ಹೃದಯ ಬಡಿತವನ್ನು ತಹಬದಿಗೆ ತರುವ ಪ್ರಯತ್ನ ಮಾಡ್ತಾಯಿದ್ಲು. ಅದಿತಿ, ಏನಾಗಿದೆ ನಿಂಗೆ? ಅವರನ್ನು ದೂರದಿಂದಾನೇ ಪ್ರೀತಿ ಮಾಡ್ತೀನಿ, ಕಾಳಜಿ ಮಾಡ್ತೀನಿ, ಹೆಂಡತಿಯ ಕರ್ತವ್ಯ ನಿಭಾಯಿಸ್ತೀನಿ ಅಂತ ಹೇಳಿದವಳು ಇದೇನು ಮಾಡ್ತಾ ಇದೀಯಾ ನೀನು? ನಿನಗೆ ಸ್ವಲ್ಪ ಆದರೂ ಬುದ್ಧಿ ಬೇಡವಾ ಅಂತ ಅವಳ ಮನಸ್ಸು ಮತ್ತು ಬುದ್ಧಿ ಎರಡೂ ಅವಳಿಗೆ ಬೈದಿತು. ಸುಮಾರು 10 ನಿಮಿಷಗಳವರೆಗೂ ತನ್ನನ್ನು ತಾನು ಸಂಭಾಳಿಸಿಕೊಂಡ ಅದಿತಿ, ಇನ್ನು ಮುಂದೆ ನನ್ನ ಹುಷಾರಲ್ಲಿ ನಾನಿರಬೇಕು, ಅವರ ಸನಿಹಕ್ಕೆ ಸೋಲ್ಬಾರ್ದು ಅಂತ ತೀರ್ಮಾನ ಮಾಡಿದವಳು ಫೈಲ್ ಓಪನ್ ಮಾಡಿ ನೋಡುತ್ತಾ ಕೂತ್ಕೊಂಡ್ಳು. ಸುಮಾರು ಹೊತ್ತು ಫೈಲನ್ನು ನೋಡುತ್ತಾ ಕೂತಿದ್ದವಳಿಗೆ ಯಾವುದನ್ನು ಹೇಗೆ ಸರಿ ಮಾಡಬೇಕು ಅಂತ ತಿಳಿಯಿತು. ನಂತರ ಅದನ್ನೇ ಮಾಡುತ್ತಾ ಕೂತ್ಕೊಂಡ್ಳು. ಬಾಲ್ಕನಿಯಲ್ಲಿ ಫೋನಲ್ಲಿ ಮಾತಾಡಿದ ನಂತರ ವಸಿಷ್ಠನಿಗೆ ನಿಜಕ್ಕೂ ಬೇಸರ ಆಗಿತ್ತು. ಅವನ ಅರಿವಿಗೆ ಬಂದೇ ಅವಳ ತುಟಿಗೆ ತನ್ನ ತುಟಿಯನ್ನು ಸೇರಿಸೋಕೆ ಮುಂದಾಗಿದ್ದ. ಆದರೆ ಈ ಹಾಳಾದ ಫೋನ್ ಬಂದು ಎಲ್ಲವೂ ಹಾಳಾಯಿತು. ಅವಳ ಸನಿಹ ನನಗೆ ಹುಚ್ಚೆದ್ದು ಕುಣಿಯುವಂತೆ ಮಾಡುತ್ತೆ. ಈ ಮನಸ್ಸು ಮಾತನ್ನೇ ಕೇಳೋದಿಲ್ಲ ಅಂತ ಬೇಜಾರು ಮಾಡಿಕೊಂಡ. ಕೇವಲ ಒಂದೇ 1 ತಿಂಗಳಲ್ಲಿ ಈ ಹುಡುಗಿಯ ಮುಖವನ್ನು ನೋಡದೆ ಬರೀ ಬೆನ್ನನ್ನು ನೋಡಿಯೇ ಈ ಹುಡುಗಿಯನ್ನು ಇಷ್ಟು ಹಚ್ಕೊಂಡಿದ್ದೀನಿ ಅಂತ ಈಗಲೇ ನನಗೆ ತಿಳಿತಾ ಇರೋದು ಅಂತ ಅಂದ್ಕೊಂಡು ಒಳಗಡೆ ಬಂದ. ಅದಿತಿ ಸೋಫಾ ಮೇಲೆ ಕೂತು ಫೈಲ್ ನೋಡ್ತಾ ಇದ್ದಿದ್ದನ್ನು ಗಮನಿಸಿ ಮತ್ತೆ ಅವಳಿಗೆ ತೊಂದರೆ ಕೊಡೋದು ಬೇಡ ಅಂತ ಅಂದ್ಕೊಂಡು ಬೆಡ್ ಮೇಲೆ ಹೋಗಿ ಕೂತ್ಕೊಂಡು ತನ್ನ ಲ್ಯಾಪ್ಟಾಪ್ ಓಪನ್ ಮಾಡಿ ಅವನು ಕೂಡ ಕೆಲಸದ ಕಡೆ ಗಮನ ಹರಿಸ್ದ. ಯಾವುದು ಡೌಟ್ ಬಂದಿದ್ದರಿಂದ ಅದಿತಿ ಕೇಳೋ ಬೇಡವೋ ಅಂತ ಚಡಪಡಿಸ್ತಾ ಇದ್ಲು. ಆದರೂ ಕೆಲಸದ ವಿಷಯ ಅಲ್ವೇ ಅಂತ ಧೈರ್ಯ ಮಾಡಿ ವಸಿಷ್ಠನ ಹತ್ರ ಹೋಗಿ, ಸರ್, ಈ ಫೈಲ್ ನೋಡಿ, ಈ ಅಕೌಂಟಲ್ಲಿ ಕಡಿಮೆ ದುಡ್ಡು ಬರ್ತಾ ಇದೆ, ಫೈನಲ್ ಟ್ಯಾಲಿ ಮಾಡಿದ್ರೆ ನಿಮಗೆ 5 ಲಕ್ಷ ಕಮ್ಮಿ ತೋರಿಸ್ತಾ ಇದೆ ಅಂತ ಹೇಳಿದ್ಲು. ಯಾವುದು ಅಂತ ಅವನು ಕೇಳಿದಾಗ ಆ ಫೈಲ್ನಲ್ಲಿದ್ದ ಸಾಲು ತೋರಿಸೋಕೆ ಬಗ್ಗಿದ್ಲು. ಆಗ ಅವಳ ಮುಂಗುರುಳು ಅವನ ಕೆನ್ನೆಗೆ ತಾಗ್ತಾ ಇತ್ತು. ಮತ್ತೊಮ್ಮೆ ಅವನ ಮನಸ್ಸು ಅವಳ ಸನಿಹ ಬಯಸ್ತು. ಈ ಬಾರಿ ತನ್ನ ಮನಸ್ಸಿಗೆ ಅದಿತಿಯನ್ನು ಬಿಡೋ ಮಾತೇ ಇಲ್ಲ ಅನ್ನುವಂತೆ ಫೈಲನ್ನು ಅವಳಿಂದ ತಗೊಂಡು ಪಕ್ಕದಲ್ಲಿಟ್ಟೋನು ಅವಳ ನಡುವನ್ನು ಬಳಸಿ ತನ್ನ ತೊಡೆಯ ಮೇಲೆ ಕೂರಿಸ್ಕೊಂಡ. ಈಗಲಾದರೂ ವಸಿಷ್ಠ ಅದಿತಿಯ ಸ್ಪರ್ಶಕ್ಕೆ ಕರಗ್ತಾನ? ಹೆಂಡತಿ ಅಂತ ಒಪ್ಕೊಂಡು ಅವಳ ಜೊತೆ ಜೀವನ ಮಾಡೋದಕ್ಕೆ ತನ್ನ ಅಮ್ಮನನ್ನು ಒಪ್ಪಿಸ್ತಾನ? ಎಲ್ಲದಕ್ಕೂ ಉತ್ತರ ಸಿಗುತ್ತೆ ನಿಮಗೆ ಮುಂದಿನ ಸಂಚಿಕೆಗಳಲ್ಲಿ.